ರಾಕಿ ಆರ್ಡರ್ ಇಲ್ಲದೆ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ವಿಡಿಯೋ ನೋಡಿರ್ಬೋದು ನೀವು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕೆಂದ್ರೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಬೇಕು ಅಷ್ಟೇ. ಬನ್ನಿ ನಿಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಈ ಕೆಳಗಡೆ ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ. ಇದನ್ನು ನಿಮ್ಮ ಅಲರ್ಟ್ ಮಷೀನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಇರುತ್ತೆ ನೋಡ್ಬೋದು ನೀವು. ಈಗ ಇದಕ್ಕೆ ಫೋಟೋ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದೇ ರೀತಿ ಫೋಟೋ ಹಾಕ್ಕೊಂಡ್ರೆ ಸಾಕು ನೀವು. ಫಸ್ಟಿಗೆ ಈಗ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು ನೀವು. ಈ ರೀತಿ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫೋಟೋನ ಒಂದು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಲಾಸ್ಟ್ವರೆಗೂ ಬಂದು ಈ ರೀತಿ ಸ್ಲೈಡ್ ಮಾಡಿ. ಇದ್ಲಿಕ್ಕೇನು ಫೋಟೋ ಬೇಡ, ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಇದು ಬಂದುಬಿಟ್ಟು ಬೀಟ್ ಮಾರ್ಕ್ಗಳಿವೆ ಅಲ್ಲ, ಅಲ್ಲಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು. ಇಷ್ಟಾದಮೇಲೆ ಈ ಸೆಕೆಂಡ್ ಒನ್ ಇದೆಯಲ್ಲ, ಇದನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳಿ. 2 ಬೇಕಾಗುತ್ತೆ. ಆಮೇಲೆ ಇದು ಕೆಳಗಡೆ ಒಂದು ಫಸ್ಟ್ ಫೋಟೋ ಇದೆಯಲ್ಲ, ಅದ್ರ ಫೋಟೋನ ಕಾಪಿ ಮಾಡ್ಕೊಳ್ಳಿ. ಎಫೆಕ್ಟ್ಸ್ನ ಕಾಪಿ ಮಾಡಿಕೊಂಡು ಫಸ್ಟ್ ಫೋಟೋಕ್ಕೆ ಈ ರೀತಿ ಪೇಸ್ಟ್ ಮಾಡಿ, ನೀವು ಹಾಕಿರೋ ಫೋಟೋಕ್ಕೆ. ಆಮೇಲೆ ಎರಡನೇದಕ್ಕೆ ಬಂದುಬಿಟ್ಟು ಎರಡನೇದ್ರಾಗೆ ಈ ರೀತಿ ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋಕ್ಕೆ ಈ ರೀತಿ ಪೇಸ್ಟ್ ಮಾಡಿಬಿಡಿ. ಪೇಸ್ಟ್ ಮಾಡಿದಾದಮೇಲೆ ಇದನ್ನು ಈ ರೀತಿ ಸ್ಲೈಡ್ ಮಾಡ್ಕೊಳ್ಳಿ. ಸ್ಲೈಡ್ ಮಾಡ್ಕೊಂಡಾದ್ಮೇಲೆ ಫಸ್ಟಿಗೆ ಇಲ್ಲಿ ಮೊದಲೇ ಬೀಟ್ ಮಾರ್ಕ್ ಅಂತಲ್ಲಿ ಇಟ್ಕೊಂಡು ಫಸ್ಟ್ ಬೀಟ್ ಮಾರ್ಕ್ ಅಂತಲ್ಲಿ ನೋಡ್ಬೋದು. ಈ ರೀತಿ ಒಂದು ಪಾಯಿಂಟ್ ಪ್ಲಸ್ ಮಾರ್ಕ್ ಕೊಟ್ಕೊಳ್ಳಿ. ಇಲ್ಲಿ ಲಾಸ್ಟ್ ಒಂದು ಫಸ್ಟ್ ಪ್ಲಸ್ ಮಾರ್ಕ್ ಕೊಟ್ಕೊಳ್ಳಿ. ಲಾಸ್ಟ್ನೇ ಪ್ಲಸ್ ಮಾರ್ಕ್ ಮೇಲೆ ಇಟ್ಕೊಂಡು ಈ ರೀತಿ ಸ್ಲೈಡ್ ಮಾಡಿ. ಈ ರೀತಿ ಪೂರ್ತಿ ಕಾಣಲಿದ್ದಂಗೆ ಈ ರೀತಿ ಸ್ಲೈಡ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಇಷ್ಟಾದಮೇಲೆ ಕೆಳಗಡೆ ರೊಟೇಟ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲೊಂದು, ಆಮೇಲೆ ಫಸ್ಟಿಗೆ ಒಂದು, ಇಲ್ಲಿ ನಡುಗೊಂದು, ಆಮೇಲೆ ಇಲ್ಲಿ ಲಾಸ್ಟಿಗೆ ಒಂದು. ಆದಮೇಲೆ ಇಲ್ಲಿ ಫಸ್ಟ್ನೇ ಪಾಯಿಂಟ್ನಾಗ ಇಟ್ಕೊಂಡು ಇಲ್ಲಿ ಈ ರೀತಿ ಒಂದು 35ಕ್ಕೆ ಇಟ್ಕೊಳ್ಳಿ. 35, 34ಕ್ಕೆ ಇಟ್ಕೊಬೋದು. ಆಮೇಲೆ ಈ ರೀತಿ ಲಾಸ್ಟ್ನೇದಕ್ಕೆ ಬಂದು -34ಕ್ಕೆ ಇಟ್ಕೊಳ್ಳಿ. 35 ಇಲ್ಲ 34ಕ್ಕಾದರೂ ಇಟ್ಕೊಳ್ಳಿ, ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ. ಅದಾದಮೇಲೆ ಈ ರೀತಿ ಆದಮೇಲೆ ಇದು ಥರ್ಡ್ ಒನ್ ಆಪ್ಷನ್ ಇದೆಯಲ್ಲ, ಇದನ್ನು ಎಫೆಕ್ಟ್ ಈ ರೀತಿ ಕಾಪಿ ಮಾಡಿ ಇದಕ್ಕೆ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾದ್ಮೇಲೆ ಇಲ್ಲಿ ಲಾಸ್ಟ್ನೇ ಎಫೆಕ್ಟ್ ನೋಡ್ಬೋದು. ಇದಕ್ಕೆ ಹೇಗೆ ಫೋಟೋ ಹಾಕೋದು ಅಂದರೆ, ಫಸ್ಟು ಈ ಫೋಟೋನ ರಿಮೂವ್ ಮಾಡಿಬಿಡ್ತೀನಿ, ನಿಮಗೆ ತೋರ್ಸೋಕ್ಕೆ ಸರಿಯಾಗುತ್ತೆ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಈ ರೀತಿ ಲಾಸ್ಟ್ವರೆಗೂ ಸ್ಲೈಡ್ ಮಾಡ್ಕೊಳ್ಳಿ. ಸ್ಲೈಡ್ ಮಾಡ್ಕೊಂಡಾದ್ಮೇಲೆ ಥರ್ಡ್ ಒನ್ ಇಟ್ಕೊಳ್ಳಿ. ಥರ್ಡ್ ಒನ್ ಇಟ್ಕೊಂಡಾದ್ಮೇಲೆ ಇಲ್ಲಿ ಮೇಲ್ಗಡೆ ಒಂದು ವೈಟ್ ಕಲರ್ ಇದು ಕಾಣುತ್ತೆ ನೋಡ್ಬೋದು. ಆ ಫೋಟೋದೊಳಗೆ ಈ ರೀತಿ ಫೋಟೋ ನೀವು ಹಾಕಿರೋ ಫೋಟೋ ಈ ರೀತಿ ಫೇಸ್ ಅದ್ರ ಬಾಕ್ಸ್ ಒಳಗೆ ಬರಲಿ. ಆಮೇಲೆ ನೀವು ಆ ಬಾಕ್ಸ್ ಒಳಗೆ ಎಷ್ಟು ಫೋಟೋ ಕಾಣುತ್ತೆ ನೋಡು, ಅಷ್ಟೇ ಸ್ಕ್ರೀನ್ ಮೇಲೆ ಕಾಣೋದು. ಹಾಗಾಗಿ ಆ ಸ್ಕ್ರೀನ್ ಮೇಲೆ ಎಷ್ಟು ಕಾಣಬೇಕು ಅಂತ ನಿಮಗೆ ಅನಿಸಿರುತ್ತೆ ಅಷ್ಟಕ್ಕೆ ಮಾತ್ರ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು. ಇಷ್ಟಾದಮೇಲೆ ಪ್ರಿವ್ಯೂ ವಿಡಿಯೋ ಇದೆಲ್ಲ ಸೇಮ್ ಅದೇ ರೀತಿ ಕಾಣ್ತಾ ಇದೆ ನೋಡ್ಬೋದು. ಇಷ್ಟಾದಮೇಲೆ ವಿಡಿಯೋನ ಫಸ್ಟ್ ಇದ್ದು ಫೋಟೋನ ಡಿಲೀಟ್ ಮಾಡಿ, ನೀವು ಹಾಕಿರೋ ಫೋಟೋನ ಅಷ್ಟೇ ಇಟ್ಕೊಂಡು ವಿಡಿಯೋನ ಸೇವ್ ಮಾಡಿಕೊಂಡು ನಿಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಅಪ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.